ಕಾರ್ಕಳ ತಾಲೂಕಿನ ಅಜೆಕಾರು ದೆಪ್ಪುತ್ತೆ ಕಡ್ತಲ ರಸ್ತೆಯ ನಿರ್ಮಾಣಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಲೋಕೋಪಯೋಗಿ ಇಲಾಖೆಯ ಮೂಲಕ 2 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದೆ ಎಂದು ಕಾಂಗ್ರೆಸ್ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ತಿಳಿಸಿದ್ದಾರೆ. ಅಜೆಕಾರು ಚರ್ಚ್ ಗೇಟ್ ಬಳಿ ನಡೆದ ಸುದ್ದಿಗೋಷ್ಠಿ ಹಾಗೂ ಸಚಿವರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ಅನುದಾನ ಬಿಡುಗಡೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿಯವರ ಶಿಫಾರಸು ಕಾರಣವಾಗಿದೆ ಎಂದು ಉದಯ್ ಕುಮಾರ್ ಶೆಟ್ಟಿ ಹೇಳಿದರು. 20 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಈ ರಸ್ತೆ ನಿರ್ಮಾಣಕ್ಕೆ ಬಿಜೆಪಿಯಿಂದ ಯಾವುದೇ ಅನುದಾನ ಸಿಕ್ಕಿರಲಿಲ್ಲ ಎಂದು ಅವರು ಆರೋಪಿಸಿದರು. 2 ತಿಂಗಳೊಳಗೆ ರಸ್ತೆ ನಿರ್ಮಾಣ ಪ್ರಾರಂಭವಾಗಬೇಕು ಎಂದು ತಿಳಿಸಿದರು. ಕಾರ್ಕಳದ ಒಟ್ಟು ಅಭಿವೃದ್ಧಿಗೆ ಬಿಜೆಪಿ ಶಾಸಕರು ಸಹಕಾರ ನೀಡಬೇಕೆಂದು ಅವರು ಮನವಿಯನ್ನ ಮಾಡಿದರು. 4 ಮೆಂಬರು ಈ ಭಾಗದಲ್ಲಿ ಕಾಂಗ್ರೆಸ್ನ ಚುನಾಯಿತರು ಇದ್ದಾರೆ ಎಂಬ ಉದ್ದೇಶಕ್ಕೋಸ್ಕರ ಈ ರಸ್ತೆ ಇಷ್ಟು ಸಮಯ ಆಗಲಿಲ್ಲ ಅಂತ ನಾನು ಎಣಿಸ್ತೇನೆ. ಇಲ್ಲರೆ ಖಂಡಿತ ಈ ಭಾಗದಲ್ಲಿ ಈ ರಸ್ತೆಯನ್ನು ಆಗದಿರಲಿಕ್ಕೆ ಅವಕಾಶವೇ ಇಲ್ಲ. ಇಂಥ ನಾನು ಹಲವಾರು ಕೆಲಸವನ್ನು ಕಾರ್ಕಳದ ಸುತ್ತಮುತ್ತ ನೋಡ್ತಾ ಇದ್ದೇನೆ. ಇವತ್ತು ನಾನು ಮೊನ್ನೆ ನಕ್ಕರೆ ಹೋಗಿದ್ದೆ, ಅಲ್ಲಿ ಸಹ ಅಷ್ಟೇ ಒಂದು 50-100 ಮನೆ ಇರುವ ಜಾಗದಲ್ಲಿ ಇವತ್ತು ಮನುಷ್ಯದ ರೋಡಲ್ಲಿ ಹೋಗ್ಲಿಕ್ಕಿಲ್ಲ. ಅದೇ ರೀತಿ ನನ್ನ ಮೊನ್ನೆ ಬೋಳದಲ್ಲಿ ಹೋಗುವ ಅಷ್ಟೇ ಅದೇ ರೀತಿಯ ಪರಿಸ್ಥಿತಿ. ನಲ್ಲೂರಲ್ಲಿ ಹೋದೆ, ಅಲ್ಲಿ ಸಹ ಅದೇ ಪರಿಸ್ಥಿತಿ. ಎಲ್ಲ ಕಡೆ ಎಲ್ಲಿ ಕಾಂಗ್ರೆಸ್ ವೋಟರ್ಸ್ ಇದ್ದಾರಾ ಅಲ್ಲಿ 50 ಮನೆ ರೋಡ್ ಆಗೋದಿಲ್ಲ. ಅದೇ ಬಿಜೆಪಿಯ ಮೆಂಬರ್ಸ್ ಅಥವಾ ಜನ ಇದ್ದರೆ 1 ಮನೆ ಇದ್ರೂ 5 ಕಿಲೋಮೀಟರ್ ರೋಡ್ ಆದ ಒಂದು ಸನ್ನಿವೇಶ ಕಾರ್ಕಳ ತಾಲೂಕಿನಲ್ಲಿದೆ. ಈ ರೀತಿಯ ರಾಜಕೀಯ ಯಾವತ್ತೂ ಒಳ್ಳೆಯದಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ಪ್ರಜ್ಞಾವಂತರು ಮಾಡುವ ರಾಜಕೀಯ ಈ ರೀತಿ ಇರಬಾರ್ದು. ಡೆವಲಪ್ಮೆಂಟಲ್ಲಿ ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಕೈ ಜೋಡಿಸಿಕೊಂಡೆ ಜನಪ್ರತಿನಿಧಿ ಯಾರು ಒಬ್ಬರೇ ಆಗುದು, ಚುನಾವಣೆಗೆ ಎಷ್ಟೇ ಜನ ನಿಲ್ಲಬಹುದು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋಪಿನಾಥ್ ಭಟ್ ಮಾತನಾಡಿ, ಪಂಚ ಗ್ಯಾರಂಟಿ ಯೋಜನೆಯು ರಾಜ್ಯದಲ್ಲಿ 90% ಅನುಷ್ಠಾನಗೊಂಡಿದೆ ಎಂದು ಹೆಬ್ರಿ ಹೇಳಿದರು. ನಾವು ತುಂಬಾ ನಮ್ಮ ಸರ್ಕಾರದಿಂದ ಇದಕ್ಕೆ ಪ್ರಯತ್ನಗಳನ್ನು ನಾವು ಮಾಡ್ತಾ ಇತ್ತು. ಅದಕ್ಕೆ ಸರಿಯಾಗಿ ಈ ಒಂದು ಆದೇಶ ಬಂದಿದೆ. ಈ ಆದೇಶದಲ್ಲಿ ನೋಡಿ 4ನೇ ತಾರೀಕು ನವೆಂಬರ್ ತಿಂಗಳಲ್ಲಿ ನಾವು ವೀರಪ್ಪ ಮೊಯ್ಲಿ ಅವರು ಕಾರ್ಕಳಕ್ಕೆ ಬಂದಾಗ ಐಬಿಯಲ್ಲಿ ನಾವೆಲ್ಲ ಸೇರಿ ಮನವಿ ಕೊಟ್ಟಿತ್ತು. 4ನೇ ತಾರೀಕು ನವೆಂಬರ್ ಕೊಟ್ಟಿದ್ದು 28 ತಾರೀಕಿಗೆ ಆದೇಶ ಆಗಿದೆ. ಹೇಳಿದ್ರೆ 24 ದಿನದಲ್ಲಿ ಒಂದು ಆದೇಶ ಆಗಿದೆ. ಹೇಳಿದ್ರೆ ಸರ್ಕಾರ ಯಾವುದೇ ಒಂದು ಭಾಗದ ಸಮಸ್ಯೆಗಳಿದ್ರೆ ಎಷ್ಟು ರೀತಿ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತದೆ ಅಂತ ಹೇಳಲಿಕ್ಕೆ ಇದೇ ಒಂದು ಉದಾಹರಣೆ. ಹೇಳಿದ್ರೆ ರಸ್ತೆಗಳು ಹಾಳಾಗಿರ್ಬೋದು, ಮಳೆಯ ವಿಪರೀತ ಮಳೆಯ ಕಾರಣದಿಂದ ಹಾಳಾಗ್ತದೆ. ಚರ್ಚ್ ಫಾದರ್ ಹೆನ್ರಿ ಮಸ್ಕರೇನಸ್ ಮಾತನಾಡಿ, ಪಕ್ಷಭೇದ ಮರೆತು ಗ್ರಾಮದ ಅಭಿವೃದ್ಧಿಗೆ ಎಲ್ಲರೂ ಸಹಕರಿಸಬೇಕು ಎಂದು ಕರೆ ನೀಡಿದರು. 2 ಕೋಟಿ ಅದು ನಮಗೆ ಸಿಕ್ಕಿದ್ದು ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಅವರ ಮುಖಾಂತರ ಅಂದರೆ ಅವರ ಪತ್ರದ ಮುಖಾಂತರ ಅವರು ನವೆಂಬರ್ ತಿಂಗಳ 4 ತಾರೀಕಿಗೆ ಪತ್ರ ಬರೆದು ಸಚಿವರಿಗೆ ಮಾನ್ಯ ಲೋಕೋಪಯೋಗಿ ಸಚಿವರು ಅವರ ಅನುಮೋದನೆಯಂತೆ ಈಗ ನಮಗೆ ಇದು ರಸ್ತೆ ಇಲ್ಲಿ ನಮಗೆ ಅನುಮೋದನೆಯಾಗಿ ಸಿಕ್ಕಿದೆ. ನಮ್ಮ ಪುಣ್ಯ ಇದು. ಅನುದಾನ ಬಿಡುಗಡೆ ಮಾಡಿಸಿದ್ದ ಸಚಿವರಿಗೆ ಧನ್ಯವಾದವನ್ನು ವ್ಯಕ್ತಪಡಿಸಿದರು. ಸ್ಥಳೀಯರಾದ ಕಾಂಗ್ರೆಸ್ ಮುಖಂಡರಾದ ಮೌರಿಸ್ ತಾವ್ರೋ, ಅಜೆಕಾರು ಸಂತೋಷ್ ಶೆಟ್ಟಿ, ಗ್ರಾಮ ಪಂಚಾಯತ್ ಸದಸ್ಯ ಅಬ್ದುಲ್ ಗಫೂರ್, ಜಾನ್ ಟೆಲ್ಲಿಸ್, ಮಾಜಿ ಅಧ್ಯಕ್ಷೆ ಯಶೋಧ ಶೆಟ್ಟಿ, ಚರಿತ್ರಾ ಎಂ, ಅರುಣ್ ಡಿಸೋಜಾ, ಸ್ಟೀವನ್ ಲೋಬೋ, ಸಂದೀಪ್ ಶೆಟ್ಟಿ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸತೀಶ್ ಅಂಬೇಲ್ಕರ್ ನಿರೂಪಿಸಿದರು. ಖಲೀಲ್, ವಿ4 ನ್ಯೂಸ್, ಕಾರ್ಕಳ. ಮನೆ ಮಕ್ಕಳ ಬದುಕನ್ನು ಬೆಳಗಿಸುವ ನಮ್ಮ ಊರಿನ ಲೆಕ್ಸಾ ಕಂಪನಿಯ ಲೆಕ್ಸ್ ರೈಸ್ ಬೆಳಕು ಇದು. Proven specialist and award-winning manufacturer. Truly proud Indian. Lex Rise powered by Lexa.